ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತೇನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಹಾಗೆ ಡೈಲಿ ಬ್ಲಾಗ್ ಮಾಡ್ತಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಏನು ಸ್ಪೆಷಲ್ ಅಂದರೆ, ಚರಿಗೆ ಅನ್ನ ತಿನ್ನಿಸೋ ಶಾಸ್ತ್ರ ಮಾಡಿಸ್ತಾ ಇದ್ದೀವಿ. ನಾವಿನ್ನು ಚರಿಗೆ ಅನ್ನ ತಿನ್ನಿಸ್ತಾ ಇಲ್ಲ. ಅದಕ್ಕೆ ಅದು ಫಸ್ಟ್ ಪೂಜೆ ಮಾಡಿ ತಿನ್ನಿಸ್ಬೇಕು ಅಂತಾರಲ್ಲ, ಅದಕ್ಕೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೊರನಾಡಿಗೆ ಹೋಗೋಣ, ಹೊರನಾಡಲ್ಲಿ ಮಾಡ್ಸೋಣ ಅಂದ್ಕೊಂಡ್ವಿ. ಈಗ 5ನೇ ತಾರೀಕು ಮೇಲೆ ಆಷಾಢ ಶುರುವಾಗುತ್ತೆ, ಹೋಗೋಕ್ಕಾಗಲ್ಲ. ಆಮೇಲೆ ತುಂಬ ಲೇಟ್ ಆಗಿಬಿಡುತ್ತೆ ತಿನ್ನಿಸೋದು ಅಂತ ಅಂದ್ಕೊಂಡು ಇಲ್ಲೇ ಹತ್ತಿರದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಐತೆ, ಅಲ್ಲಿಗೆ ಹೋಗಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಗಿರುತ್ತೆ ಅಂತ ನಿಮಗೂ ಹಾಗೆ ಸಣ್ಣದಾಗಿ ವೀಡಿಯೋ ಮಾಡಾಕೋಣ ಅಂದ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೀವು ವೀಡಿಯೋ ನೋಡಿ ಇವತ್ತಿನ ಡೇ ಹೇಗಿರುತ್ತೆ ಅಂತ. ವೆಲ್ಕಮ್ ಬ್ಯಾಕ್. ಕಿಚಡಿ ಮಾಡ್ಕೊಂಡು ತಿಂದೋಗೋಣ ಅಂದರೆ ಬೇಗ ಆಗೋದು ಅದೊಂದೇ ಅಲ್ವಾ, ಕಿಚಡಿ ಉಪ್ಪಿಟ್ಟು. ಅದಕ್ಕೆ ಉಪ್ಪಿಟ್ಟು ಯಾರು ಅಷ್ಟು ತಿನ್ನಲ್ಲ, ಇಷ್ಟಪಡಲ್ಲ. ಅದಕ್ಕೋಸ್ಕರ ಕಿಚಡಿ ಮಾಡ್ಕೊಳೋಣ, ಹಂಗೆ ಬೇಗ ಆಗುತ್ತೆ. ಒಗ್ಗರಣೆ ಹಾಕಿಟ್ರೆ ಅದ್ರ ಪಾಡಿಗೆ ಅದು ಬಿಸಿಲು ಹೊಡಿತೈತೆ ಅಂತ ಕಿಚಡಿ ಮಾಡ್ಕೊತಾ ಇದ್ವಿ ಬೆಳಗಿನ ತಿಂಡಿಗೆ. ಬೇಗ ತಿಂದು ಚರಿಗೆ ಮತ್ತು ಅನ್ನ ತಿನ್ಸೋಕೆ ಹೋಗ್ಬೇಕು, ಅಲ್ಲಿ ಲೇಟ್ ಆಗಬಾರ್ದಲ್ವ, ಅದಕ್ಕೆ ಬೇಗ ಬೇಗ ಕಿಚಡಿ ಮಾಡ್ಕೊತಾ ಇದ್ದೀವಿ. ಈ ವೆಜಿಟೇಬಲೆಲ್ಲ ಹಾಕಿ ಮಾಡಿದ್ರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ನನಗೆ ಈ ಥರ ಖಾಲಿ ಅಂದರೆ ಪ್ಲೈನ್ ಕಿಚಡಿ ಮಾಡ್ತಾರಲ್ಲ, ಅದೇ ನನಗೆ ಸ್ವಲ್ಪ ಇಷ್ಟ. ತಿಂಡಿ ತಿಂತಾ ಇದ್ದೀವಿ. ಚರಿಗೆ ಮಲ್ಕೊಂಡಿದ್ಲು ಚರಿ ಕೂಡ. ಆಮೇಲೆ ಎದ್ಲು ಅಂದರೆ ಅವಳಿಗೆ ಸ್ನಾನ ಬೇರೆ ಮಾಡಿಸ್ಬೇಕಿತ್ತು. ಹಾಗೆ ನಾನು ಒಂದು ಅವಳಿಗೆ ರೆಡಿ ಲಂಗ ಬ್ಲೌಸ್ ಹೊಲಿಯೋಣ ಅಂತ ಅಂದ್ಕೊಂಡೆ. ಬಟ್ಟೆ ಇತ್ತಲ್ಲ, ಅದಕ್ಕೆ ಒಂದು ಲಂಗ ಬ್ಲೌಸ್ ಹೊಲಿಯೋಣ ಹೊಸ್ದಾಗಿ. ಅಂದರೆ ಫ್ರಾಕೆಲ್ಲ ಇದಾವೆ ಸುಮಾರು, ಹಾಕಿಲ್ಲ ಅವೆಲ್ಲ. ಈ ಟ್ರೆಡಿಷ್ನಲ್ ದೇವಸ್ಥಾನಕ್ಕೆಲ್ಲ ಹೋಗೋದಿದ್ರೆ ಟ್ರೆಡಿಷ್ನಲ್ ಆಗಿರಲಿ ಅಂತ ಹಾಗೆ ಬೇಗ ಬೇಗ ಒಂದು ಲಂಗ ಬ್ಲೌಸ್ ಕೂಡ ಹೊಲಿದೆ. ನಾನಂತ ದೊಡ್ಡ ಟೈಲರ್ ಏನಲ್ಲ, ಇನ್ನೂ ಈಗ ಕಲಿತಾ ಇರೋದು. ನಾನು ಕೂಡ ಟ್ರೈ ಮಾಡ್ತೀನಿ, ಒಂದು ಪರವಾಗಿಲ್ಲ, ಒಂಚೂರು ಹೊಲಿಯೋದು ಕಲ್ತಿದ್ದೀನಿ ನಾನು ಕೂಡ. ನೀವು ನೋಡ್ಬೋದು, ಸ್ಕರ್ಟು ಒಂದು ಫ್ಯಾನ್ಸಿಗಿರಲಿ ಅಂತ ಡಿಸೈನ್ ಬ್ಲೌಸ್ ಹೊಲ್ದಿದ್ದೆ ನಾನು. ನಮ್ಮ ಅಕ್ಕ ಈ ಥರ ಹೊಲಿ ಚೆನ್ನಾಗೈತೆ, ಅವಳ ಹತ್ರ ಆ ಥರ ಇಲ್ಲ ಅಂದಿದ್ಲು. ಅದಕ್ಕೋಸ್ಕರ ಡಿಸೈನ್ ಬ್ಲೌಸ್ ಹೊಲಿಯೋಣ ಅಂತ ಹಿಂದೆ ಕಟ್ಟೋ ಥರ ಹೊಲ್ದಿದ್ದೆ. ಚೆನ್ನಾಗೂ ಕಾಣಿಸ್ತಿದ್ಲು ಚರಿ. ಅರ್ಜೆಂಟಿಗೆ ಎಷ್ಟಾಗುತ್ತೆ ಅಷ್ಟು ಬೇಗ 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 ಹೊಲಿದೆ. ಅವಳಿಗೆ ಗಂಧ ಹಾಲು ತುಪ್ಪ ಎಲ್ಲ ಹಾಕಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂದರೆ, ಆ ಪೂಜೆ ಮಾಡಿಸ್ಬೇಕಾರೆ ಹಂಗೆ ಕರ್ಕೊಂಡು ಹೋಗುತ್ತಾರಂತೆ. ಗಂಧ ಎಲ್ಲ ಹಚ್ಚಿ ಹಾಲು ತುಪ್ಪ ಎಲ್ಲ ಮೈ ಮೇಲೆಲ್ಲ ಹಾಕಿ ಸ್ನಾನ ಮಾಡಿಸ್ತಾರಂತೆ. ಸರಿ, ಫಸ್ಟು ಅವಳು ಸ್ನಾನ ಮಾಡಿಸ್ಕೊಳಕ್ಕೆ ಇವಾಗೇನಿಲ್ಲ. ಅವಳಿಗೂ ಸ್ನಾನ ಅಂದರೆ ರೂಢಿ. ಸ್ನಾನ ಎಲ್ಲ ಆದಮೇಲೆ ಬಕೆಟಲ್ಲಿ ಲಾಸ್ಟಿಗೆ ಬಕೆಟಲ್ಲಿ ಕೂರಿಸ್ಬೇಕು, ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಅವಳಿಗೆ ಇಷ್ಟ ಆ ಥರ ಸ್ನಾನ ಎಲ್ಲ. ಇವಾಗ ಮಾಡೋಕ್ಕೆ ಇಷ್ಟ ಆಗ್ತೈತೆ, ಫಸ್ಟ್ ಅವಳಿಗೂ ಕೂಡ ಇಷ್ಟ ಆಗ್ತಿದ್ದಿಲ್ಲ. ಇವಾಗೇನು ಆಟ ಮಾಡಲ್ಲ, ಆರಾಮಾಗಿ ಮಾಡಿಸ್ಕೊತಾಳೆ. ಹಾಲು ತುಪ್ಪ ಜೇನುತುಪ್ಪ ಹಾಕ್ತಾಯಿದ್ದೀವಿ ತಲೆ ಮೇಲೆ. ಅವಳಲ್ಲಿ ಕೆಳಗೆ ಕೈ ಚಿಪ್ತಾ ಇದ್ದಾಳೆ, ಬಾಯಿ ಹತ್ರ ಹಿಡ್ಕೊಂಡು. ಅವಳಿಗೆ ಸಮಾಧಾನ ಆಗಿತ್ತು. ಕೈ ಬಾಯಲ್ಲಿ ಏನಾರ ಒಂದು ಕೈ ಅಥವಾ ನಮ್ಮ ಕೈ ಏನಾರು ಕೊಟ್ಟರೆ ಚೀಪ್ತಾ ಕೂತ್ಕೊಬಿಡ್ತಾಳೆ. ಅಳೋದು ಕರಿಯೋದು ಏನು ಮಾಡಲ್ಲ. ಚಳಿ ಬೇರೆ, ಮಳೆ ಅಂದರೆ ಮಳೆ. ನಮ್ಮ ಶಿವಮೊಗ್ಗದಲ್ಲೂ ಹೇಳಬೇಕು ಅಂದರೆ 24 ಗಂಟೆ ಮಳೆ ಹೊಡಿತಾನೆ ಇರುತ್ತೆ. ಬಿಸಿ ಬಿಸಿ ಸ್ನಾನ ಮಾಡಿಸಿದ ಚರಿ ಮಲ್ಕೊಬಿಟ್ಲು ಬಂದು. ಅವಳು ಮಲ್ಕೊಂಡಿದ್ದಕ್ಕೆ ನಮಗೂ ಸ್ವಲ್ಪ ಈಸಿ ಆಯಿತು. ನಾನು ಕೂಡ ಬಟ್ಟೆಲ್ಲ ಎತ್ತಿಟ್ಕೊಂಡಿದ್ದೆ, ಸ್ನಾನಕ್ಕೆ ಹೋಗೋಣ ಅಂತ, ಬೇಗ ಕೆಲಸ ಆಗುತ್ತೆ ಅವಳು ಮಲ್ಕೊಂಡ್ರೆ ಅಂತ. ಹಾಗೆ ಫಸ್ಟ್ ಟೈಮ್ ತಿನ್ನಿಸೋದಲ್ಲ, ಅನ್ನದ ಐಟಮ್ ತಿನ್ಸೋಕ್ಕಿಂತ ಮುಂಚೆ ಸ್ವೀಟ್ ಏನಾದ್ರು ತಿನ್ಸೋಣ ಅಂತ ಸ್ವಲ್ಪ ಅವಳಿಗೆ ಪಾಯಸ ಅಂತ ಮಾಡ್ಕೊತ ಇದ್ವಿ, ಶಾವಿಗೆ ಪಾಯಸ. ಹಾಗೆ ಅನ್ನನೂ ಕೂಡ ಅನ್ನದ ಐಟಮು ಮಾಡ್ಕೊಂಡಿದ್ವಿ, ತುಪ್ಪ ಅನ್ನ ಹಾಲು ಹಾಕಿ ಸ್ವಲ್ಪ ಅನ್ನನೂ ಮಾಡ್ಕೊಂಡಿದ್ವಿ. ಅವಳಿಗೆ ಅಂತ ಒಂಚೂರು ಪಾಯಸನೂ ಮಾಡ್ಕೊಂಡ್ವಿ. ಅವಳಿಗೆ ಸ್ವಲ್ಪನೇ ಮಾಡ್ಕೊಂಡ್ವಿ. ನಮ್ಮ ಮನೆಗೆ ಅಷ್ಟು ಸ್ವೀಟ್ ನಾವು ಯಾರು ಇಷ್ಟಪಡಲ್ಲ, ಅದಕ್ಕೆ ಅವಳಿಗೆ ಒಬ್ಬಿಗೆ ಅಲ್ಲ ಅಂತ ಸ್ವಲ್ಪ ಶಾವಿಗೆ ಪಾಯಸ ಮತ್ತು ಒಂದು ಸ್ವಲ್ಪ ತುಪ್ಪ ಅನ್ನ ಮಾಡ್ಕೊಂಡು ಹೋಗಿದ್ವಿ ನಾವು. ನಮಗೊಂದು ಅವಳಿಗೆ ಯಾವಾಗ ಅನ್ನ ತಿನ್ನಿಸ್ತೀವೋ ಅನಿಸ್ಬಿಟ್ಟಿತ್ತು. ಅಂದರೆ ನಾವ್ಯಾರು ಊಟ ಮಾಡಬೇಕಾದ್ರೆ ಮಕ್ಕಳು ನೋಡ್ತಾ ಇರ್ತವೆ ತಿನ್ನೋದನ್ನ, ನಾವು ತಿನ್ಸೋಕ್ಕೂ ಆಗೋದಿಲ್ಲ. ಈಗ ಏನಾರು ಒಂದು ಅನ್ನ ತಿನ್ಸೋಕ್ಕೆ ಕಷ್ಟ ಮಾಡಿದ್ವಿ ಅಂದರೆ, ನಾವು ಊಟ ಮಾಡ್ಬೇಕಾದ್ರೆ ಒಂಚೂರು ಏನಾರ ಅವಳು ನೋಡ್ತಿಲ್ಲ ಅಂದರೆ ಒಂದು ಬಾಯಿಗೆ ಒಂಚೂರು ಟೆಚ್ಚಾರು ಮಾಡ್ಬೋದು, ನಾವು ಬಾಯಲ್ಲಿ ಕೈಯಾರೆ ತೆಗಿಬೋದು. ಈ ಅನ್ನ ತಿನ್ಸೋದಕ್ಕೆ ಹಾಗೇನು ತಿನ್ಸೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಮಾಡಿ ಯಾವಾಗ ಮಾಡ್ತೀವೋ ಅಂತ ಅನಿಸ್ಬಿಟ್ಟಿತ್ತು ನಮಗಂತೂ. ಅವಳಿಗೆ ಅಂತ ಒಂದು ಸ್ವಲ್ಪ ಅನ್ನ ಮಾಡ್ಕೊತೀವಿ, ಯಾಕಂದರೆ ತುಂಬ ಮೆತ್ತು ಬೇರೆ ಮಾಡಬೇಕಿತ್ತು. ಮತ್ತು ಅವಳಿಗೆ ಮಾಡಿ ನಾವೆಲ್ಲ ತಿನ್ನೋಕ್ಕಾಗಲ್ಲ ಮೆತ್ತಗಾದರೆ ಅಂತ. ಅವಳಿಗೆ ಅಂತ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡ್ವಿ ಮೆತ್ತಗೆ. ಎಲ್ಲ ರೆಡಿ ಆಗಿದ್ದೀವಿ. ಆಂಟಿ ನೋಡ್ರಿ, ಆಂಟಿ
ಈಗೆಲ್ಲ ರೆಡಿಯಾಗಿದ್ದೀವಿ, ಸ್ನಾನ ಮಾಡಿಕೊಂಡು ಚರಿಗೂ ಕೂಡ ರೆಡಿ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಓಡಬೇಕು. ಟೈಮ್ ಒಂದು 5:30 6 ಗಂಟೆ ಆಗಿದೆ ಸಂಜೆ. ಅಮ್ಮ ಸೀದಾ ಅಲ್ಲಿಗೆ ಬರ್ತೀನಿ ಅಂತ ಅಂದಿದ್ದಾರೆ. ಅಲ್ಲಿ ಹೋಗೋಕೆ ಏನೆಲ್ಲ ಪೂಜೆ ನಡೀತದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿ ಪೂರ್ತಿ ವಿಡಿಯೋ ನೋಡಿ. ಎಲ್ಲದೂ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ, ತಿನ್ಸೋಕೆ ಏನೇನು ಬೇಕೆಲ್ಲ. ಆ ಕಡೆ ತುದಿನೇ ಇಲ್ವಾ ಅದಕ್ಕೆ? ಆ ಕಡೆದಕ್ಕೆ ಹಾಂ, ಇನ್ನೊಂದು ತಕ್ಕ. ಅಲ್ಲಿ ಬಾಳೆದೆಲೆಯಲ್ಲಿ ತಿನ್ನಿಸ್ಬೇಕೇನೋ ಅಂತ ಅಂದ್ಕೊಂಡೆ. ಹಂಗೆ ಪಕ್ಕದ ಮನೆ ಆಂಟಿಯರಲ್ಲಿ ಬಾಳೆದೆಲೆ ಐತೆ, ಅಲ್ಲೇ ಒಂಚೂರು ಕಟ್ ಮಾಡಿಕೊಂಡೆ. ತುದಿ ಸಾಕು ಒಂದ್ಸರಿ ಒಬ್ರಿಗಲ್ಲ ಅಂತ ಕಟ್ ಮಾಡಿಕೊಂಡು ಆಟೋಗೂ ಕೂಡ ಫೋನ್ ಮಾಡಿ ಹೇಳಿದ್ವಿ. ಅಂಕಲ್ ಕೂಡ ಬಂದಿದ್ದರು. ಹೊಡ್ತಾ ಇದ್ದೀವಿ ಇವಾಗ. ಇಲ್ಲಿ ಆಯ್ ಮಾಡಿ ಚಂಪು ಬಂದ. ಚಂಪು ಏನೈತೆ? ಚಂಪು ಏನವ? ಇಲ್ಲಿ ಚಂಪು, ಅಲ್ಲಿ ಚಂಪು, ಇಲ್ಲಿ ಚಂಪು, ಇಲ್ಲಿ ಜಸ್ಟ್ ಇವಾಗಷ್ಟೇ ದೇವಸ್ಥಾನಕ್ಕೆ ಬಂದ್ವಿ. ಅಮ್ಮ ಬೇಗನೆ ಬಂದಿದ್ರು, ಯಾಕಂದರೆ ಅಮ್ಮನ ಕೆಲಸದಿಂದ ಅಲ್ಲಿ ಹತ್ರ ಆಗುತ್ತೆ, ನಮಗೊಂದು ಸ್ವಲ್ಪ ದೂರನೇ ಆಗುತ್ತೆ. ಅದಕ್ಕೆ ಅಮ್ಮ ಬೇಗನೆ ಬಂದಿದ್ದರು. ಪದೇ ಫೋನ್ ಮಾಡಿ ಎಲ್ಲಿದ್ದೀರಾ, ಬೇಗ ಬರ್ರಿ ಅಂತ ಇದ್ರು. ಬೇರೆ ಹೋಗೋ ಟೈಮಲ್ಲಿ ಮಳೆ ಬೇರೆ. ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ತುಂಬ ಈಗ ರೀಸೆಂಟಾಗಿ ಕಟ್ಟಿದ್ರೇನೋ ತುಂಬ ಚೆನ್ನಾಗೈತೆ, ತುಂಬ ದೊಡ್ಡದಾಗೈತೆ. ನಾವೇನಾದ್ರು ಪೂಜೆ ಪುನಸ್ಕಾರ ಮಾಡ್ತೀವಿ ಅಂದರೆ ಆರಾಮಾಗಿ ಮಾಡ್ಬೋದು ಕೂಡ. ಚೆನ್ನಾಗೈತೆ ದೇವಸ್ಥಾನನೂ ಕೂಡ. ಚರಿಗೆ ತಿನ್ಸೋಣ ಅಂತ ಪಾಯಸ ಮತ್ತು ತುಪ್ಪದನ್ನ ಮಾಡ್ಕೊಬಂದಿದ್ವಲ್ಲ, ಅದನ್ನು ಭಟ್ರ ಹತ್ರ ಕೊಡ್ತಾಯಿದ್ದೀವಿ. ಅಂದರೆ ದೇವ್ರ ಮುಂದೆ ಇಟ್ಟು ಅರ್ಚನೆ ಮಾಡಿಕೊಡ್ತಾರೆ, ಆಮೇಲೆ ತಿನ್ಸೋದಲ್ಲ. ಫಸ್ಟ್ನೇ ತುತ್ತಲ್ವ, ಅದಕ್ಕೆ ಪೂಜೆ ಮಾಡಿಸ್ತಾ ಇದ್ದೀವಿ. ಬರ್ತಾ ಹಾಗೆ ಹಣ್ಣು ಕಾಯಿ ಕೂಡ ತೊಗೊಬಂದಿದ್ವಿ ನಾವು. ನಮ್ಮ ಅಕ್ಕ ತಿನ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಕಾಯಿಸ್ಕೊಂಡು. ಬಿಸಿದಂಗೆ ಬಾಕ್ಸಿಗೆ ಹಾಕೊಬಂದಿದ್ವಲ್ಲ, ಆಮೇಲೆ ಅವಳಿಗೆ ಗಟ್ಟಿಯಾಗುತ್ತೆ ತಿನ್ನೋಕ್ಕಾಗಲ್ಲ ಅಂತ ಎಲ್ಲ ಕಲಸಿಟ್ಕೊತಿದ್ದಾಳೆ. ಮಮ್ಮಿ ಬಾಳೆದೆಲೆ ನೀನು ತಿನ್ಸೋದು ಬೇಡ, ದೇವಸ್ಥಾನದಲ್ಲಲ್ವ, ಫಸ್ಟ್ನೇ ತುತ್ತಲ್ವ, ನೆಲ ನೀಟಾಗಿ ತೊಳ್ಕೊಂಡು ನೆಲದ ಮೇಲೆ ತಿನ್ನಿಸು, ಏನಾಗಲ್ಲ ಅಂದರು. ಅದಕ್ಕೆ ನಮ್ಮ ಅಕ್ಕ ಸರಿ ಅಂತ ನೆಲದ ಮೇಲೆ ತಿನ್ನಿಸ್ತಾ ಇದ್ದಾಳೆ. ನಮ್ಮ ಚರಿಗೆ ನಾವು ಅಕ್ಷಿ ಅಂದರೆ, ಚಂಪು ಅಂದರೆ ನಮ್ಮನೆ ಡಾಗ್ ಐತಲ್ಲ ಅದ್ರ ಹೆಸರು ಚಂಪು ಅಲ್ವಾ. ಚಂಪು ಅಂದರೆ ಅವಳಿಗೊಂಥರ, ಅಕ್ಷಿ ಅಂದರೆ ಅವಳಿಗೆ ನಗು ಬರುತ್ತೆ, ಚಂಪು ಅಂದರೆ ಶಾಕ್ ಆಗ್ತಾಳೆ. ಅವಳು ಅದನ್ನು ನೋಡಿ ಹೆದ್ರುಕೊಂತಾಳೆ ಎಲ್ಲೋ ಗೊತ್ತಿಲ್ಲ. ಬಟ್ ಅಕ್ಷಿ ಅಂದರೆ ಮಾತ್ರ ನಗ್ತಾಳೆ. ಚಂಪು ಅಂದರೆ ಅಳ್ತಿದ್ರು ಸುಮ್ಮನೆ ಆಗ್ಬಿಡ್ತಾಳೆ ಹೆದ್ರುಕೊಂಡು. ಮೊದಲನೇ ತುತ್ತು ಚರಿಗೆ ತಿನ್ನಿಸ್ತಾ ಇದ್ದೀವಿ. ಅವಳಿಗೆ ಇಷ್ಟ ಆಗುತ್ತೆ ಮೇ ಬಿ, ಯಾಕಂದರೆ ಅವಳಿಗೆ ತುಪ್ಪ, ನಾವು ಸಿರ್ಲಾಕು ಸರಿಯೆಲ್ಲ ತಿನ್ನಿಸ್ತೀವಲ್ಲ, ಅದಕ್ಕೆ ತುಪ್ಪ ಎಲ್ಲ ಮಿಕ್ಸ್ ಮಾಡ್ತೀವಲ್ವ, ಅವಳು ಇಷ್ಟಪಟ್ಟು ತಿಂತಾಳೆ, ಹಂಗೇನು ಮಾಡಲ್ಲ ಊಟ ತಿಂಡಿಯಲ್ಲೆಲ್ಲ. ಅದಕ್ಕೆ ತುಪ್ಪ, ಇದು ಪಾಯಸ ಕೂಡ ಅಷ್ಟೇ, ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಕ್ಕೆ ತಿಂದು ಚೂರು ತುಪ್ಪ ಆಗಿರ್ಬೋದು, ತುಪ್ಪ ನೆರಡು ಸ್ವಲ್ಪ ಟೇಸ್ಟ್ ಮಾಡಿದ್ಲು. ಮೇ ಬಿ ಮುಂದಕ್ಕೂ ತಿಂತಾಳೆ ಅನಿಸುತ್ತೆ ಅವಳಿಗೆ ಇಷ್ಟಪಟ್ಟು. ಆಮೇಲೆ ಅಲ್ಲಿ ದೇವ್ರ ಮುಂದೆ ಮಲಗಿಸಿ ಅವಳಿಗೆ ಅದೇ ಆಶೀರ್ವಾದ ಸಿಗಲಿ ಅಂತ ಮಲಗಿಸಿದ್ವಿ. ಅಲ್ಲಿ ಅವಳು ಮಕ್ಕಳೇ ಆಗಿ ಆಟ ಆಡ್ತಾ ಕೂತ್ಕೊಂಡಿದ್ಲು. ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ ಮನೆಗೆ. ಬಂದ್ವಿ, ಮನೆಗೆ ಬಂದು ಚರಿಗೆ ಡ್ರೆಸ್ ಎಲ್ಲ ಬಿಚ್ಚಿ ಬೇರೆ ಡ್ರೆಸ್ ಹಾಕ್ತಾ ಇದ್ದೀವಿ. ನಾನು ತಡಿ ಮಮ್ಮಿ ಹಾಕ್ಬೇಡ, ಇನ್ನು ಅವಳದು ಫುಲ್ ಡ್ರೆಸ್ಸಿನ ತೋರಿಸಿಲ್ಲ, ವಿಡಿಯೋ ತಗೊಂಡಿಲ್ಲ ಅಂತ ಹೇಳಿ ಬಿಚ್ಚಿಸಿಲ್ಲ. ನೀವು ನೋಡ್ಬೋದು ನನ್ನ ಡ್ರೆಸ್ ಹೊಲ್ದಿದ್ದು ಚರಿಗೆ ಚೆನ್ನಾಗಿ ಕಾಣ್ತಿತ್ತು. ಒಂದು ಸ್ವಲ್ಪ ದೊಡ್ಡದೇ ಹೊಲ್ದೆ, ಯಾಕೆಂದರೆ ಇವಾಗ ಹಾಕ್ಲೋ ಇನ್ನು ಯಾವಾಗ ಹಾಕ್ತಾಳೋ ಏನೋ ಗೊತ್ತಿಲ್ಲ. ಅದಕ್ಕೆ ಮುಂದಕ್ಕೆ ಇನ್ನೊಂದು 2 ಸತಿ ಹಾಕಿ ಅನ್ನೋ ಕಾರಣಕ್ಕೆ ಸ್ವಲ್ಪ ದೊಡ್ಡದೇ ಹೊಲ್ದೆ ನಾನೇ. ಇವಾಗಷ್ಟೇ ಮನೆಗೆ ಬಂದ್ವಿ, ಪೂಜೆ ಕೂಡ ಎಲ್ಲ ಮುಗೀತು, ಚೆನ್ನಾಗಾಯಿತು ಪೂಜೆ ಕೂಡ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.